ಇನ್ನು ಇವತ್ತಿನ ಹೈ ವೋಲ್ಟೇಜ್ ಪಂದ್ಯ ಗುರು, ಹೈ ವೋಲ್ಟೇಜ್ ಪಂದ್ಯ ಅಂದ್ರೆ ರಾಜಸ್ಥಾನ್ ವರ್ಸಸ್ ಮುಂಬೈ. ಮುಂಬೈ ಪರವಾಗಿ ಏನು ಇಲ್ಲ, ಬಿಂದಾಸ್ ಆಟ. ಯಾಕೆಂದ್ರೆ ಮುಂಬೈ ಇವತ್ತು ಅದು ಚಿಲ್ಡ್ರನ್ ಸೇಫ್ಟಿ ಏನೋ ಆಡ್ತಾರೆ, ಅವರು ಪ್ರತಿ ವರ್ಷ ಆಡ್ತಾರೆ, ಆ ಮ್ಯಾಚ್ ಆಡ್ತಾರೆ ಇವತ್ತು. ರಾಜಸ್ಥಾನ್ಗೆ ಹೆವಿ ಕ್ರೂಷಿಯಲ್ ಮ್ಯಾಚ್. ಗೆದ್ರೆ ಟಿಕೆಟ್ ಟು ಎಲಿಮಿನೇಟರ್, ಇಲ್ಲ ಅಂದ್ರೆ ಟಿಕೆಟ್ ಟು ಹೋಮ್, ಎರಡೇ ಇರೋದು ಅವರಿಗೆ. ಬಟ್ ಏನು ಅಂದ್ರೆ ಎಲ್ಲ ನಾನು ಒಂದು ವಿಡಿಯೋ ಮಾಡಿದ್ದೆ ಎಲ್ಲ ಹಾರ್ದಿಕ್ ಪಾಂಡೆ ಬಗ್ಗೆ. ಹಾರ್ದಿಕ್ ಪಾಂಡೆ ಇರೋದಿನೇ ಗುರು ಇಂಡಿಯಾ ವರ್ಲ್ಡ್ ಕಪ್ ಗೆದ್ದಿದ್ದು. ಹಾರ್ದಿಕ್ ಪಾಂಡೆಯಿಂದಾನೇ ಎಷ್ಟೋ ಟೂರ್ನಮೆಂಟ್ ಗೆದ್ದಿರೋದು. ಒಬ್ಬ ಹಾರ್ದಿಕ್ ಪಾಂಡೆ ಒಂದು ಟೀಮಲ್ಲಿ ಇದ್ರೆ ಇಬ್ರು ಪ್ಲೇಯರ್ಸ್ ಸಮ, ಅವನಿಂದಾನೇ ಮೇನ್ ಡಿಫ್ರೆನ್ಸ್ ಆಗೋದು ಹಾರ್ದಿಕ್ ಪಾಂಡೆ. ನೀವು ಇಂಡಿಯಾದ ಯಾವ್ದೇ ಮ್ಯಾಚ್ ತಗೊಳ್ಳಿ, ಹಾರ್ದಿಕ್ ಪಾಂಡೆ ಎಷ್ಟು ಕ್ರೂಷಿಯಲ್ ಅಂತ ಗೊತ್ತಾಗುತ್ತೆ. ಪವರ್ ಪ್ಲೇ ಬೌಲಿಂಗ್ ಮಾಡ್ತಾನೆ, ಡೆತ್ ಅಲ್ಲಿ ಬೌಲಿಂಗ್ ಮಾಡ್ತಾನೆ, ಬ್ಯಾಟಿಂಗ್ ಎಲ್ಲಿ ಬೇಕಾದ್ರೂ ಆಡೋ ಕ್ಷಮತೆ ಇದೆ. ಫಿನಿಶಿಂಗ್ ಲಾಸ್ಟಿಗೆ ಎಂತೆಂತ ಬೌಲರ್ ಗಳಿಗೆಲ್ಲ ಬಿಗ್ ಬಿಗ್ ಇಟ್ಟು ಫಿನಿಶಿಂಗ್ ಮಾಡ್ಕೊಳ್ಳೋ ತಾಕತ್ ಇರೋದೇ ಹಾರ್ದಿಕ್ ಪಾಂಡೆಗೆ. ಆದ್ರೆ IPL ಯಾಕೆಂದ್ರೆ ಸಪೋರ್ಟ್ ಸರಿ ಸಿಕ್ತಿಲ್ಲ, ಮತ್ತೆ ಯಾವ್ದೇ ಬೌಲರ್ಸ್ ಬ್ಯಾಟರ್ ಇಂದ ಹಾರ್ದಿಕ್ ಪಾಂಡೆ ಇದ್ದಾಗ್ಲೇ ಆಡಲ್ಲ ನನ್ನ ಮಕ್ಳು. ಅದು ಭಾರಿ ಪ್ರಾಬ್ಲಮ್ ಆಗಿರೋದು. ಬಟ್ ಏನು ಅಂದ್ರೆ ಮುಂಬೈ ಪರವಾಗಿ ಹೇಳ್ಬೇಕು ಅಂದ್ರೆ ನಾಳೆ ಹಾರ್ದಿಕ್ ಪಾಂಡೆ ಮ್ಯಾಚ್ ಗೆಲ್ಸ್ಕೊಂಡ್ ಬರೋದಂತೂ ಗ್ಯಾರಂಟಿ. ಬೌಲಿಂಗ್ ಆಗ್ಲಿ ಬ್ಯಾಟಿಂಗ್ ಆಗ್ಲಿ ತನ್ನ 100% ಕೊಟ್ಟು ಲಾಸ್ಟ್ ಮ್ಯಾಚ್. ಯಾಕೆಂದ್ರೆ ಅವ್ರು ಆಡ್ತಿರೋದು ಒಂದು ಚಿಲ್ಡ್ರನ್ ಸೇಫ್ಟಿ ಏನೋ, ಚಿಲ್ಡ್ರನ್ ಏನೋ ಆಡ್ತಾರೆ ಮುಂಬೈ ಅವ್ರು ಪ್ರತಿ ವರ್ಷ. ಆ ಮ್ಯಾಚ್ ಇರುತ್ತೆ, ಸೂಪರ್ ಆಗಿ ಆಡ್ತಾರೆ ಅಂತ ಹೇಳ್ಬೋದು ಮುಂಬೈ. ಬಟ್ ಫಸ್ಟ್ ರಾಜಸ್ಥಾನ್ ಬಗ್ಗೆ ಮಾತಾಡಿದ್ರೆ, ರಾಜಸ್ಥಾನಿ ಅವ್ರು ಇಡೀ ಟೀಮ್ 15 ವರ್ಷದ ಹುಡುಗನ ಮೇಲೆ ಡಿಪೆಂಡ್ ಆಗಿರೋದು ಗುಡಿ. ಇಡೀ ಟೀಮ್ ನಿಂತಿರೋದೇ ವೈಭವ್ ಸೂರ್ಯವಂಶಿ ಮೇಲೆ ಅನ್ಸುತ್ತೆ. ವೈಭವ್ ಸೂರ್ಯವಂಶಿ ಏನಾರು ಫಸ್ಟ್ 2 ಓವರ್ ವಿಕೆಟ್ ಕೊಟ್ಟ ಅಂದ್ರೆ ಅವ್ರ ಗಾನೆ, ಆಲ್ಮೋಸ್ಟ್ ಗಾನೆ. ರಾಜಸ್ಥಾನ್ ಏನ್ ಅಂತ ಹೇಳ್ಕೊಳೋ ಟೀಮ್ ಏನಲ್ಲ. ಬೌಲಿಂಗ್ ಅಂತ ಬಂದ್ರೆ ಫುಲ್ ಫ್ಲಾಪ್ ಶೋನೇ ಅವ್ರ ಆಗಿರೋದು. ಆರ್ಚರ್ ಬಿಟ್ರೆ ಯಶ್ರಾಜ್ ಪುನಿಯಾ, ನಮ್ ಕರ್ನಾಟಕದ ಹುಡುಗ ಯಶ್ರಾಜ್ ಪುನಿಯಾ ಒಂಚೂರು ಅವರಿಗೆ ಧೈರ್ಯ ತುಂಬಿದಾನೆ. ಬಟ್ ಅದ್ ಬಿಟ್ರೆ ನಿಮಗೆ ಯಾರೇ ದೊಡ್ಡ ದೊಡ್ಡ ಬ್ರಿಜೇಶ್ ಶರ್ಮಾ ಒಂದ್ ಸ್ವಲ್ಪ ಒಪ್ ಕೊಟ್ರು, ಅವರು ಓಡಿಸ್ಕೊಂಡ್ರು. ಸಂದೀಪ್ ಶರ್ಮಾ ಅವರು ಪೆಟ್ಟು ತಿಂತಾರೆ. ಆಡಮ್ ಮೇಲೆ ಬಂದ್ರು ಅವರು ಪೆಟ್ಟು. ಆಂಡ್ರಿ ಬರ್ಜರು, ಸೆನಕ್ಕ, ಜಡೇಜನಿಗೂ ಹೇಳ್ಕೊಳೋ ಸೀಸನ್ ಆಗ್ಲಿಲ್ಲ. ಮತ್ತೆ ಬಿಷ್ನಾಯ್ಗೆ ಅಂತೂ ಒಂದ್ 2 ಮ್ಯಾಚ್ ಚೆನ್ನಾಗಾಯ್ತು, ಅದ್ ಬಿಟ್ರೆ ಆಮೇಲೆ ಬಿಷ್ನಾಯ್ಗೂ ಪೆಟ್ಟು ಅದೇ. ಹಂಗಾಗಿ ಬೌಲಿಂಗ್ ತುಂಬಾ ಕೊರತೆ ಕಾಣ್ತಿದೆ. ಆರ್ಚರ್ ಪವರ್ ಪ್ಲೇ ಚೆನ್ನಾಗಿ ಮಾಡಿ, ಅವ್ರಿಗೆ ಇರೋದೇ ಪವರ್ ಪ್ಲೇ ಮ್ಯಾಚ್ ಅಪ್. ಒಂದು ಬ್ಯಾಟಿಂಗ್ ಅಲ್ಲಾಗ್ಲಿ ಬೌಲಿಂಗ್ ಅಲ್ಲಾಗ್ಲಿ ಪವರ್ ಪ್ಲೇ ಅಷ್ಟೇ. ಆರ್ಚರ್ ಪವರ್ ಪ್ಲೇ ಬೌಲಿಂಗ್ ಚೆನ್ನಾಗಿ ಮಾಡ್ರೆ ಗೆಲ್ತಾರೆ, ಇಲ್ಲಾಂದ್ರೆ ವೈಭವ್ ಸೂರ್ಯವಂಶಿ ಬ್ಯಾಟಿಂಗ್ ಚೆನ್ನಾಗಿ ಆಡ್ಬೇಕು. ಇಬ್ರು ಕೈ ಕೊಟ್ರು ಅವತ್ತಿನ ದಿನ LSG ಅಲ್ಲ RR ಗಾನ್ ಅಂತಾನೆ ತಿಳ್ಕೊಳ್ಳಿ. ಮುಗೀತ್ ಅವ್ರ ಕತೆ ಅಲ್ಲಿ, ಗಾನು. ಇನ್ನೊಂದೇನ್ ಹೇಳ್ಬೇಕು ಅಂದ್ರೆ ಇವ್ರು ಯಾರು ನಮ್ ಯಶಸ್ವಿ ಜೈಸ್ವಾಲ್ ಓಕೆ. ನನ್ ಪ್ರಕಾರ ಯಶಸ್ವಿ ಜೈಸ್ವಾಲ್ ಕ್ಯಾಪ್ಟನ್ ಆಗಿದ್ರೇನೆ ಒಳ್ಳೇದು ರಿಯಾನ್ ಪರಾಗ್ಕಿಂತ. ರಿಯಾನ್ ಪರಾಗಿಂದ ಏನು ನಡೀತಿಲ್ಲ ಅಲ್ಲಿ. ರಿಯಾನ್ ಪರಾಗ್ ಸುಮ್ನೆ ಅಲ್ಲಿ ನಿಂತ್ಕೊಂಡು ಕುತ್ಕೊಂಡು ಸುಮ್ನೆ ಪೊಳ್ಳು ಹೊಡ್ಕೊಂಡು ಇರೋದಷ್ಟೇ. ರಿಯಾನ್ ಪರಾಗಿಂದ ಏನಿದೆ, ರಿಯಾನ್ ಪರಾಗ್ ಬಲ್ಲಿಗೆ ಯಶಸ್ವಿ ಜೈಸ್ವಾಲ್ ಇದನ್ನ ಚೆನ್ನಾಗಿ ಲೀಡ್ ಮಾಡ್ತಾನೆ ಅನ್ಸುತ್ತೆ ನನ್ನ ಪ್ರಕಾರ. ಯಶಸ್ವಿ ಜೈಸ್ವಾಲ್ ಕ್ಯಾಪ್ಟನ್ ಕಂಟಿನ್ಯೂ ಆಗ್ಲಿ. ಅಲ್ಲಿ ಆಲ್ಮೋಸ್ಟ್ ರಿಯಾನ್ ಪರಾಗ್ ಫಿಟ್ ಇದ್ರೆ ಅವ್ರು ಬರ್ತಾರೆ, ಅದ್ ಬೇರೆ ವಿಷಯ. ಬಟ್ ಓಕೆ, ಯಶಸ್ವಿ ಒಳ್ಳೆ ಕ್ಯಾಪ್ಟನ್ಸಿ, ಬೌಲರ್ಸ್ ಚೆನ್ನಾಗಿ ಒಳ್ಳೆ ರೀತಿ ಹುಮ್ಮಸ್ ಕೊಡ್ತಾರೆ ಅಂತ ಹೇಳ್ಬೋದು. ಮತ್ ಇನ್ನೊಂದ್ ಏನು ಅಂದ್ರೆ ರಾಜಸ್ಥಾನದ ಮೇನ್ ಪ್ರಾಬ್ಲಮ್ ಇರೋದೇ ಫಿನಿಶಿಂಗ್. ಡೊನಾಲ್ಡ್ ಫೆರೇರಾ 1-2 ಮ್ಯಾಚ್, 3-4 ಮ್ಯಾಚ್ ಚೆನ್ನಾಗಿ ಹೋಪ್ ಕೊಟ್ರು. ಬಟ್ ಲಾಸ್ಟ್ ಫ್ಯೂ ಮ್ಯಾಚಸ್ ಇಂದ ಅವರು ಫೇಲ್ ಆಗ್ತಿದ್ದಾರೆ. ಅವ್ರು ಫೇಲ್ ಆದ್ರು, ಡೊನಾಲ್ಡ್ ಫೆರೇರಾ ಫೇಲ್ ಆದ್ರೆ ಆಲ್ಮೋಸ್ಟ್ ಫಿನಿಶಿಂಗ್ ಆಗಲ್ಲ. ನೀವು ಎಷ್ಟೇ ಪವರ್ ಪ್ಲೇ ರನ್ ನೋಡಿದಿರ್ಲಿ, ಎಂಡ್ ಮೂಮೆಂಟ್ ಅಲ್ಲಿ ರನ್ ಬರ್ಬೇಕು. ಎಂಡ್ ಮೂಮೆಂಟ್ ಅಲ್ಲಿ ರನ್ ಬರ್ತಿಲ್ಲ ನಿಮಗೆ. ಜಡೇಜನ್ ಆಗ್ಲಿ ಆ ಹೋಪ್ ಬರ್ತಿಲ್ಲ. ಮತ್ತೆ ಶುಭಮ್ ದುಬೆ ಅಷ್ಟೇ, 1-2 ಮ್ಯಾಚ್ ಚೆನ್ನಾಗಿ ಹೋಪ್ ಕೊಟ್ರು ಫಿನಿಶಿಂಗ್ ಗೆ. ಮತ್ ಇವಾಗ್ಲೂ ಅವರು ಏನು ಅಂತ ಹೋಪ್ ಕೊಡ್ತಾ ಇಲ್ಲ. ಶುಭಮ್ ದುಬೆನು ಸ್ವಲ್ಪ ಹೊಡ್ತಾ. ಬಟ್ ಮೇನ್ ಫ್ಯಾಕ್ಟರ್ ಆಗದೆ ಧ್ರುವ್ ಜುರೇಲ್ ಗುರು. ಇನ್ನಿಂಗ್ಸ್ ನ ಬಿಲ್ಡ್ ಮಾಡಕ್ಕೂ ಬರುತ್ತೆ, ಇನ್ನಿಂಗ್ಸ್ ನ ಫಿನಿಶ್ ಮಾಡಕ್ಕೂ ಬರುತ್ತೆ ಧ್ರುವ್ ಜುರೇಲ್ಗೆ. ಹೆಂಗೆ ಇನ್ನಿಂಗ್ಸ್ ನ ಮುಂದೆ ತಗೊಂಡು ಹೋಗ್ಬೇಕು, ಎಲ್ಲಿ ಯಾವ ಟೈಮ್ ಅಲ್ಲಿ ಆಕ್ಸಲರೇಟ್ ಮಾಡ್ಬೇಕು ಅಂತ ಗೊತ್ತಿರೋದು ಧ್ರುವ್ ಜುರೇಲ್ಗೆ. ಮೇನ್ ಹೋಪ್ ವಿಕೆಟ್ ಬರೋದೇ ಅವ್ರಿಗೆ. ವೈಭವ್ ಸೂರ್ಯವಂಶಿ ವಿಕೆಟ್ ಅದು ಅವರು ಬ್ಯಾಟಿಂಗ್ ಅಲ್ಲಿ ಎಲ್ಲಾದ್ರೂ ಕೈ ತಪ್ಪಬಹುದು. ಬಟ್ ಧ್ರುವ್ ಜುರೇಲ್ ಇದೆಯಲ್ಲ, ಆ ವಿಕೆಟ್ ಮೇನ್ ಆಗೋದು. ಯಾಕಂದ್ರೆ ಧ್ರುವ್ ಜುರೇಲ್ ಅರ್ಸಿರ್ಬೇಕು ವಿಕೆಟ್ ಒಪ್ಸಲ್ಲ. ಬಿಗ್ ಹಿಟ್ಟಿಂಗು ಗೊತ್ತು, ಹೆಂಗೆ ಇನ್ನಿಂಗ್ಸ್ ನ ಬಿಲ್ಡ್ ಮಾಡಿ ಒಂದು ಮೂಮೆಂಟಮ್, ಯಾವ ಮೂಮೆಂಟಮ್ ಅಲ್ಲಿ ಇದೆ ಆ ಮೂಮೆಂಟಮ್ ಅಲ್ಲಿ ಇನ್ನಿಂಗ್ಸ್ ತಗೊಳೋ ತಾಕತ್ತಿರೋದು ಧ್ರುವ್ ಜುರೇಲ್ಗೆ. ಇನ್ಯಾರು ಅಂತ ಪ್ಲೇಯರ್ ಕಾಣಲ್ಲ. ಬಟ್ ಜಡೇಜಾಗೆ ಸ್ವಲ್ಪ ಅವ್ರು ಚೆನ್ನಾಗಿ ಹೋಪ್ ಮಾಡಿ ಜಡೇಜನ ಕಂಬ್ಯಾಕ್ ಮಾಡಿಸಿದ್ರೆ ಒಂದು ಒಳ್ಳೆ ಸ್ಥಾನ ಸಿಗುತ್ತೆ ಅವ್ರಿಗೆ. ಇಲ್ಲ ಜಡೇಜಾ ಇಲ್ಲ ಅಂದ್ರೆ ಕಷ್ಟ ಆಗುತ್ತೆ. ಯಾಕಂದ್ರೆ ಜಡೇಜನ್ 4 ಓವರ್ ಕ್ರೂಷಿಯಲ್ ಆಗುತ್ತೆ. ಜಡೇಜಾಗೆ ಲೆಫ್ಟ್ ಹ್ಯಾಂಡ್ ರೈಟ್ ಹ್ಯಾಂಡ್ ಮ್ಯಾಟರ್ ಆಗಲ್ಲ. ಅವ್ರು ಏನಿದ್ರು ಲೈನ್ ವಿಕೆಟ್ ಬಾಲ್ ಇಡೋದು, ಒಳ್ಳೆ ಬೌಲಿಂಗ್ ಮಾಡೋದೇ ಜಡೇಜನ್ ಅವ್ರು ತಂದ್ರೆ ಒಳ್ಳೇದಾಗುತ್ತೆ. ಇಲ್ಲ ಅಂದ್ರೆ ಸ್ವಲ್ಪ ಬ್ಯಾಟಿಂಗ್ ಇಲ್ಲ ಅಂದ್ರೆ ಜಡೇಜನ್ ನೀವು ಪುಷ್ ಮಾಡ್ಬೋದು. 2 ಡೌನ್ 3 ಡೌನ್ ಜಡೇಜನ್ ಪುಷ್ ಮಾಡಿದ್ರೆ ಆಡೋ ಕೆಪಬಿಲಿಟಿ ಇದೆ. ಜಡೇಜನ್ ಇನ್ನಿಂಗ್ಸ್ ಬಿಲ್ಡ್ ಮಾಡೋ ಕೆಪಬಿಲಿಟಿ ಇದೆ. ಆಸ್ ಜಸ್ಟ್ ಲಾಸ್ಟ್ ಫಿನಿಶರ್ ಆಗಿ ಆಡೋ ಕೆಪಬಿಲಿಟಿ ಅಲ್ಲ, ಆಸ್ ಇನ್ನಿಂಗ್ಸ್ ಬಿಲ್ಡ್ ಮಾಡೋ ಕೆಪಾಸಿಟಿನೂ ಇದೆ ಜಡೇಜನ್ಗೆ. ಅದೊಂದು ಹೇಳ್ಬೋದು. ಬಟ್ ರಾಜಸ್ಥಾನ್ ಬೌಲಿಂಗ್ ಒಂಚೂರು ಏನಾದ್ರು ಯಾರು ಇಲ್ಲ ಅವ್ರು ಕೂಡ, ಅವರೇ ಇರೋದು ತುಷಾರ್ ದೇಶಪಾಂಡೆ ಇವರೇ. ಬಟ್ ಓಕೆ, ಬೌಲಿಂಗ್ ತುಂಬಾ ವೀಕ್ ಇದೆ. ಆರ್ಚರ್ ಮೇಲೆ ಹೈಲಿ 50 to 60% ಬೌಲಿಂಗ್ ಡಿಪೆಂಡ್ ಇರೋದೇ ಆರ್ಚರ್ ಮೇಲೆ. ಬಟ್ ಯಶ್ರಾಜ್ ಪುನಿಯಾ ಬಂದ್ಮೇಲೆ ಸ್ವಲ್ಪ ಚೇಂಜ್ ಆಗಿದೆ. ಓಕೆ, ಅದೊಂದು ಹೇಳ್ಬೋದು. ಬಟ್ ಇಷ್ಟು ರಾಜಸ್ಥಾನ್ ನಾಳೆ. ಬಟ್ ರಾಜಸ್ಥಾನ್ ಕ್ರೂಷಿಯಲ್ ಮ್ಯಾಚ್. ರಾಜಸ್ಥಾನ್ ಗೆದ್ರೆ ಇವತ್ತು ಪಂಜಾಬ್ ಗೆದ್ದಿದ್ದು ಏನ್ ಪ್ರಾಬ್ಲಮ್ ಇರಲ್ಲ. ರಾತ್ರಿ KKR ಗೆದ್ದು ರಾತ್ರಿ ಮ್ಯಾಚ್ ಏನು ಪ್ರಾಬ್ಲಮ್ ಇಲ್ಲ. ಡೈರೆಕ್ಟ್
16 ಪಾಯಿಂಟ್ಸ್ ಆಗುತ್ತೆ, ಡೈರೆಕ್ಟ್ ಕ್ವಾಲಿಫಿಕೇಶನ್ ಆಗ್ತಾರೆ. ಬಟ್ ಸೋತ್ರೆ ಡೈರೆಕ್ಟ್ ಹೋಮೆ, ಯಾಕೆಂದ್ರೆ ಆಲ್ರೆಡಿ ಪಂಜಾಬ್ 15 ಪಾಯಿಂಟ್ಸ್ ಅಲ್ಲಿ ಇರೋದ್ರಿಂದ ಪಂಜಾಬ್ ಅದು ಅವರು KKR ನೆಟ್ಟಿನ ಗೆಲ್ಬೇಕಾಗುತ್ತೆ ಆ ಪೊಸಿಷನ್ಗೆ ಬರ್ತಾರೆ. ಬಿಟ್ರೆ ಸೀದಾ ಟಿಕೆಟ್ ಹೋಮ್ ಆಗ್ತಾರೆ. ಇನ್ ಮುಂಬೈ ಪರವಾಗಿ ಮಾತಾಡ್ಬೇಕಾದ್ರೆ ಲಾಸ್ಟ್ ಮ್ಯಾಚ್ ಚಿಂದಿ ಆಡಿ ಇನ್ನು ಇನ್ನು ಲಾಸ್ಟ್ ಮ್ಯಾಚ್ ಇಂಟ್ರೆಸ್ಟ್ ಕೊಡಿ. ಲಾಸ್ಟ್ ಮ್ಯಾಚ್ ನೋಡೋರಿಗೂ ಸ್ವಲ್ಪ ಇಂಟ್ರೆಸ್ಟ್ ಬರುತ್ತೆ. ಇಲ್ಲಾಂದ್ರೆ ಏನಾದ್ರು ಮುಂಬೈ ಸೋತ್ರ ಲಾಸ್ಟ್ ಮ್ಯಾಚ್ ಸುಮ್ನೆ ಅದು ಅಮುಕು ಡಮುಕು ಸುಮ್ನೆ ಏನಕ್ಕೂ ಯೂಸ್ ಇಲ್ಲ ಆಗುತ್ತೆ. ಹಂಗಾಗಿ ಲಾಸ್ಟ್ ಮ್ಯಾಚ್ ಒಂಚೂರು ಇಂಟ್ರೆಸ್ಟ್ ಬರೋಕೆ ಮುಂಬೈ ನಾಳೆ ಲಾಸ್ಟ್ ಮ್ಯಾಚ್ ಬಿಂದಾಸ್ ಆಗಿ ಆಡಿ ಒಳ್ಳೆ ಬೌಲಿಂಗ್, ಬುಮ್ರಾನಿಂದ ಕ್ವಾಲಿಟಿ 4 ಓವರ್ ಒಳ್ಳೆ ಸ್ವಿಂಗು, ದೀಪಕ್ ಚಾರ್ಜಿಂದ ಅಲಗನ್ಸ್ಪರ್ ಇಂದ ಒಳ್ಳೆ ಸ್ಪಿನ್ನು, ಮತ್ತೆ ನಮ್ ಇವ್ರಿದಾರಲ್ಲ ಯಾರು ಹಾರ್ದಿಕ್ ಪಾಂಡ್ಯಿಂದ ಒಳ್ಳೆ ಕಟರ್ಸು, ಒಳ್ಳೆ ಆಫ್ ಕಟರ್ಸು, ಲೆಗ್ ಕಟರ್ಸು, ಒಳ್ಳೆ ಸ್ವಿಂಗ್ ಬೌಲಿಂಗ್ ಎಲ್ಲ ಬಂದ್ರೆ ಒಳ್ಳೆ ಕ್ವಾಲಿಟಿ ಅವ್ರು ಬಂದು. ಮತ್ತೆ ಇನ್ ಸಪೋರ್ಟಿಗೆ ನಮ್ ಇವ್ರಿದಾರೆ ಯಾರು ಶರ್ದುಲ್ ಠಾಕೂರ್, ಯಾರೋ ವಿಲ್ ಜಾಕ್ಸ್, ಈ ಕಡೆಯಿಂದೆಲ್ಲ ಒಂದು ಒಳ್ಳೆ ಕಾಂಟ್ರಿಬ್ಯೂಷನ್ ಬಂದು ಸಖತ್ತಾಗಿ ಬೌಲಿಂಗ್ ಆದ್ರೆ ಗ್ಯಾರಂಟಿ ನಾಳೆ ಮುಂಬೈ ಗೆಲ್ಲದಂತೂ ಗ್ಯಾರಂಟಿ. ಓಪನಿಂಗ್ ರೋಹಿತ್ ಶರ್ಮಾ ಆಗ್ಲಿ ರಿಕಲ್ಟನ್ ಇನ್ನಿಂಗ್ಸ್ ಚೆನ್ನಾಗಿದ್ರು. ರಿಕಲ್ಟನ್ ಆಡಿದ್ರೆ ಗ್ಯಾರಂಟಿ. ರೋಹಿತ್ ಶರ್ಮಾ ಒಂದು 4 overs ಏನಾರು ಆಡಿ ಅವ್ರು ವಿರುಸಿನ್ ಬ್ಯಾಟಿಂಗ್ ಆಡಲಿ, ಒಂದು 10-20 ಬಾಲ್ಸ್ ಆಡಿ ಒಳ್ಳೆ 40-45 ರನ್ಸ್ ಹೊಟ್ರು ಓಕೆ. ಸೂರ್ಯಕುಮಾರ್ ಅದು ಆಡ್ಬೇಕು. ಸೂರ್ಯನ ದೊಡ್ಡ ಟ್ರಬಲ್. ನನ್ನ ಮಗ ಚಿಂಗ ಮಕ್ಕೊಂದೆ ಅರ್ಧ ಈ 13 ಮ್ಯಾಚ್ ಚಿಂಗ ಮಕ್ಕೊಂದೆ ಕಳ್ದ. ಇನ್ನೇನ್ ಹಾರ್ದಿಕ್ ಪಾಂಡ್ಯ ಇದ್ರಂತೂ ಆಡೋದೇ ಇಲ್ಲ ಅವನು ಆಲ್ಮೋಸ್ಟ್ USA ಇಂಥ ಟೀಮ್ ಮೇಲೆ ಆಡಿರೋದೇ ಜಾಸ್ತಿ. ಕರೆಕ್ಟ್ ಆಗಿ ನೋಡಿದ್ರೆ ಮೇನ್ ಮ್ಯಾಚ್ ಗಳು ಆಡೇ ಇಲ್ಲ ಸೂರ್ಯಕುಮಾರ್. ಇಂಡಿಯಾಗಾಗ್ಲಿ ಮುಂಬೈಗೆ ಆಡಿದಾನೇನೋ ಗೊತ್ತಿಲ್ಲ, ಇಂಡಿಯಾಗಂತೂ ಆಡೇ ಇಲ್ಲ. ಮುಂಬೈಗೂ ಅಲ್ಲಿ ಇಲ್ಲಿ ಆಡಿದಾನೆ. ಇತ್ತೀಚೆಗಂತೂ ಇಂಡಿಯಾ ಕ್ಯಾಪ್ಟನ್ ಆದ್ಮೇಲೆ ಏನು ಆಡ್ತಿಲ್ಲ. ಸುಮ್ನೆ ಪೊಳ್ಳು ಹೊಡ್ಕೊಂಡೆ ಕಳ್ದ. ಸುಮ್ನೆ ಒಂದು ಫೇಮ್ ಇದೆ, ಫೇಮ್ ಇಂದಾನೇ ಬಂದಿದ್ ಪುಷ್ ಆಗ್ತಿರೋದು. ಬಟ್ ಇನ್ ಇಂಡಿಯನ್ ಕ್ಯಾಪ್ಟನ್ಸಿನ ಹೋಗ್ಬೋದು ನನ್ನ ಪ್ರಕಾರ. ಮುಂಬೈಗೂ ಕಷ್ಟ ಆಗುತ್ತೆ. ಸೂರ್ಯಕುಮಾರ್ ಅದ್ರ ಮೇಲೆ ಡಿಪೆಂಡೆನ್ಸಿ ಇಲ್ಲ. ತಿಲಕ್ ವರ್ಮಾ ಚೆನ್ನಾಗಿ ಆಡ್ತಾನೆ, ಒಳ್ಳೆ ಬ್ಯಾಟ್ಸ್ಮನ್, ಕ್ಲಾಸಿಕ್ ಬ್ಯಾಟ್ಸ್ಮನ್. ಅದ್ ಏನಾಗ ಗೊತ್ತಿಲ್ಲ. ಹಾರ್ದಿಕ್ ಪಾಂಡ್ಯ ಇದ್ದಾಗಲೇ ಸ್ವಲ್ಪ ಎಡ್ಬಿಡಿ ಆಡ್ತಾರೆ. ಅವತ್ ಮೊನ್ನೆ KKR ಮೇಲೆ ಆಯ್ತು ಪಿಚ್ ಕಷ್ಟ ಆಯ್ತು, ಏನೇ ಇದ್ರು ಅಷ್ಟೊಂದು ಕೆಟ್ಟದಾಗ ಆಡೋಷ್ಟೇನು ಪಿಚ್ ಇಲ್ಲ. ಅದೇ ಪಿಚ್ ಅಲ್ಲೇ KKR ಬ್ಯಾಟ್ಸ್ಮನ್ ಮನೀಶ್ ಪಾಂಡೆ ಎಷ್ಟು 13 ಸೀಸನ್ ಇಂದ 13 ಮ್ಯಾಚ್ ಆಡಿ ಲಾಸ್ಟ್ ಮ್ಯಾಚ್ ಬಂದು ಹೊಡಿದಿಲ್ವಾ, ಅದೇ ಪಿಚ್ ಅಲ್ಲೇ ಆಡಿದ್ದು. ಅದಕ್ಕಿಂತ ಕ್ವಾಲಿಟಿ ಅವೆಲ್ಲ ಸುಮ್ನೆ. ಬಟ್ ಆಡಿದ್ರೆ ಅದು ಒಂದು ವಿಲ್ ಜಾಕ್ಸ್ ಮೇನ್ ಫಿನಿಶಿಂಗ್ ಟಚ್ ಕೊಡಕ್ಕೆ ವಿಲ್ ಜಾಕ್ಸ್ ಇದಾರೆ, ಅದೇನ್ ಹೆದರ್ಬೇಡಿ. ಇಷ್ಟು ಆಡಿದ್ರೆ ಪ್ರೆಡಿಕ್ಷನ್ ಅಂತ ಬಂದ್ರೆ ಮುಂಬೈಲೇ ಇರೋದ್ರಿಂದ ಮ್ಯಾಚ್ ಲಾಸ್ಟ್ ಮ್ಯಾಚ್ ರಾಜಸ್ಥಾನ ಪ್ರೆಷರ್ ಇಂದ ಆಡ್ತಾರೆ, ಮುಂಬೈ ನೋ ಪ್ರೆಷರ್. ಹಂಗಾಗಿ ನನ್ನ ಪ್ರಕಾರ ಪಿಚ್ಚು ವಾಂಕಡೆದಿಂದ ಒಂದು ಲಾಸ್ಟ್ ಮ್ಯಾಚ್ ಒಳ್ಳೆ ಬ್ಯಾಟಿಂಗ್ ಪಿಚ್ ಇರುತ್ತೆ ವಾಂಕಡೆಯಲ್ಲಿ. ಒಂಥರ ಬಂದಿರೋ ಜನಕ್ಕೆ, ಯಾಕೆಂದ್ರೆ ಅವ್ರು ಚಿಲ್ಡ್ರನ್ ವೆಲ್ಫೇರ್ ಆಡೋದ್ರಿಂದ ಅವ್ರ ಖುಷಿಗಾಗಿ ಒಂದು ಇದಾಗಿ ಮುಂಬೈ ಅವ್ರು ಖಂಡಿತ ಗೆಲ್ತಾರೆ, ನೋ ಪ್ರಾಬ್ಲಮ್ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮ ಮುಗಿಸ್ತಾ ಇದೀವಿ ಫ್ರೆಂಡ್ಸ್. ನೆಕ್ಸ್ಟ್ ಸೆಗ್ಮೆಂಟ್ ಹೋಗೋಣ.